ಹೋಲಿಗಳೆಲ್ಲ ಚಪ್ರಿಗಳು ಆಡೋದಂತ ಆರಾಮಾಗಿ ಮನೆ ಕುತ್ಕೊಂಡು ಟಿವಿ ನೋಡ್ತಿದ್ದೆ. ನಮ್ಮಮ್ಮ ಬಂದು ಹೋಗಿ ಹಾಲ್ ತಗೊಂಬ ಅನ್ಬಿಟ್ರು. ಸರಿ ನಾನು ಹೆಂಗು ಬಚ್ಚಿಟ್ಕೊಂಡು ಹೋಗೋಣ ಅಂತ ಹೋದೆ. ನೋಡಿದ್ರೆ ರೋಡಲ್ಲಿ ಯಾರು ಹೋಲಿನೇ ಆಡ್ತಾ ಇಲ್ಲ. ಸರಿ ಅಂತ ನಾನು ಹಂಗೆ ಪೀಸ್ ಆಗಿ ಮುಂದೆ ಹೋದೆ. ಎಲ್ಲಿದ್ರು ಗೊತ್ತಿಲ್ಲ ನಮ್ ಚಪ್ರಿ ಫ್ರೆಂಡ್ಸ್ ಸಡನ್ ಆಗಿ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಫುಲ್ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ನನ್ಗೂ ಸೈಕ್ ಆಗೋಯ್ತು. ಅವ್ರ ಕಲರ್ ತಗೊಂಡು ಅವ್ರಿಗೆ ಹಾಕಿ ಹಾಲ್ ತರದ್ ಮರ್ತ್ಬಿಟ್ಟು ಇವಾಗ ಅವ್ರ ಜೊತೆ ಹೋಲಿ ಆಡ್ತಿದ್ದೆ. ನಮ್ ಫ್ರೆಂಡ್ ಮಾಲ್ ಮಹೇಶ್ ಬಂದ. ಕಲರ್ಸ್ ಖಾಲಿ ಆಗೈತೆ ಬಾ ಹೋಗ್ ಕಲರ್ಸ್ ತಗೊಂಬ ಅಂತ ಕರ್ಕೊಂಡ್ ಹೋಗ್ಬಿಟ್ಟು ಎಣ್ಣೆ ಹಾಕ್ಸ್ಕೊಂಡ್ ಕರ್ಕೊಂಡ್ಬಂದ್ಬಿಟ್ಟ. ಇವಾಗ ನಾನ್ ಫುಲ್ ಹೋಲಿ ಆಡ್ಬಿಟ್ಟು ಎಣ್ಣೆಲ್ ನಶೆ ಆಗಿ ನಮ್ಮನೆ ಮುಂದೆ ಹೋಗ್ಬಿಟ್ಟು ನನ್ನ ಹೆಸರು ನಾನೇ ಕೂಗ್ತಾ ಇದೀನಿ. ಆಚೆ ಬಾರ ವಿಷಯ ಕಾಚ. ಸಡನ್ ಆಗಿ ನಮ್ಮಪ್ಪ ಆಚೆ ಬಂದ್ಬಿಟ್ರು. ನಮ್ಮಪ್ಪ ಯಾವ ನಶೆ ಮಾಡಿದ್ರು ಗೊತ್ತಿಲ್ಲ. ಆಕಾಶ್ ಇಲ್ಲಪ್ಪ ಎಲ್ಲೋ ಹೋಗೋನೆ ಅಂದ್ರು. ಅದಕ್ ನಾನು ಸರಿ ಅಂಕಲ್ ಬಂದ್ರೆ ಹೇಳ್ಬಿಡಿ ಅಂತ ಮುಂದಕ್ಕೆ ಹೊಂಟೋದೆ. ಸ್ವಲ್ಪ ಮುಂದಕ್ಕೆ ಹೋಯ್ತಿದಂಗೆ ನನ್ ಚಪ್ರಿ ಫ್ರೆಂಡ್ಸ್ ಯಾವ ನಶೆ ಮಾಡಿದ್ರು ಗೊತ್ತಿಲ್ಲ. ಮತ್ತೆ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ನಾನು ಅವ್ರ ಜೊತೆ ಇನ್ನೊಂದ್ ರೌಂಡ್ ಹೋಲಿ ಆಡ್ಕೊಂಡ್ ಮತ್ತೆ ನಮ್ಮ ಮನೆಗೆ ಹೋದೆ. ನಮ್ಮಪ್ಪ ಮೇಲಿಂದ ನನ್ನ ನೋಡ್ಬಿಟ್ಟು ಆಕಾಶ್ ನೀನ್ ಹುಡ್ಕೊಂಡ್ ಯಾರೋ ನಿಮ್ ಫ್ರೆಂಡ್ ಬಂದಿದ್ದ ಇಲ್ಲೇ ಮುಂದೆ ಹೋದ ನೋಡು ಅಂತ ಅಂದ್ರು. ಸರಿ ಅಂತ ಇವಾಗ ನಾನು ನನ್ನೇ ಹುಡ್ಕೊಂಡ್ ಮತ್ತೆ ಮುಂದಕ್ಕೆ ಹೋದೆ. ನನ್ ಚಪ್ರಿ ಫ್ರೆಂಡ್ಸ್ ಗೋಳಿ ಮಕ್ಳು ಏನ್ ಆಗೈತೋ ಗೊತ್ತಿಲ್ಲ. ಮತ್ತೆ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ಇವಾಗ ನಾನ್ ಮತ್ತೆ ಅವ್ರ ಜೊತೆ ಇನ್ನೊಂದ್ ರೌಂಡ್ ಹೋಲಿ ಆಡ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋದೆ. ನಮ್ಮಪ್ಪ ಮೇಲ್ ನಿಂತ್ಕೊಂಡು ಲೋ ಅಪ್ಪಿ ನೀನ್ ಹುಡ್ಕೊಂಡ್ ನಮ್ಮ ಮಗ ಹಿಂಗೆ ಮುಂದೆ ಹೋದ ನೋಡು ಅಂತ ಅಂದ್ರು. ನಾನ್ ಸರಿ ಅಂಕಲ್ ಅಂತ ಅನ್ಬಿಟ್ಟು ಇವಾಗ ನಾನು ಅಂದ್ರೆ ಆಕಾಶ್ ನನ್ನ ಕರಿಯಕ್ ಬಂದಿರೋ ಫ್ರೆಂಡ್ ಹುಡ್ಕೊಂಡು ಅಂದ್ರೆ ನನ್ನನ್ನೇ ನಾನೇ ಹುಡ್ಕೊಂಡು ಮುಂದಕ್ಕೆ ಹೋಗಿದ್ದೀನಿ. ಸೊ ಇವಾಗ ನಾನು ನನ್ನನ್ನು ಕರಿಯಕ್ ಬಂದಿರೋ ನನ್ನ ಫ್ರೆಂಡ್ ಹುಡ್ಕೊಂಡು ಹೋಗಿರೋ ನನ್ನನ್ನೇ ಆಕಾಶ್ ನಾನು ಇವಾಗ ಹುಡ್ಕೊಂಡು ಹೋಗ್ಬೇಕು. ಅಯ್ಯೋ ಅಣ್ಣ ನಡಬಾರಿ ಗಟ್ಟಿಗ ಮುಗುರ ಚಿಂಗಾರಿ ಚುಟ್ಟ ಬಾಂಬು. ಕೆಲ್ಸ ಇಲ್ಲ ಅಂತಿದ್ದಲ್ಲ. ನನ್ನ ಹತ್ರ ಒಂದ್ ಕೆಲ್ಸ ಐತೆ. 60,000 ಸಂಬಳ ಹೋಯ್ತ್ಯಾ? ಏನ್ ಕೆಲ್ಸ? ಏನಿಲ್ಲ, ಸಮುದ್ರದಲ್ಲಿ ಉಪ್ಪು ಸಪರೇಟ್ ಮಾಡ್ಬೇಕಷ್ಟೇ. ನನ್ನ ಹತ್ರ ಒಂದ್ ಕೆಲ್ಸ ಐತೆ. 70,000 ಸಂಬಳ ಹೋಯ್ತ್ಯಾ? ಏನ್ ಕೆಲ್ಸ? ಏನಿಲ್ಲ, ಏರೋಪ್ಲೇನ್ ಮುಂದೆ ಒಂದ್ ಪರ್ಕೆ ಹಿಡ್ಕೊಂಡು ಬರ ಮೋಡನೆಲ್ಲ ಸೈಡ್ ತಳ್ಬೇಕಷ್ಟೇ. ನನ್ನ ಹತ್ರ ಇನ್ನೊಂದ್ ಕೆಲ್ಸ ಐತೆ. 80,000 ಸಂಬಳ ಹೋಯ್ತ್ಯಾ? ಏನ್ ಕೆಲ್ಸ? ಏನಿಲ್ಲ, ದಿನ ಸಾಯಂಕಾಲ 6 ಗಂಟೆಗೆ ಆಕಾಶಕ್ಕೆ ಡಾರ್ಕ್ ಬ್ಲೂ ಕಲರ್ ಹೊಡಿಬೇಕು. ಬೆಳಿಗ್ಗೆ 6 ಗಂಟೆಗೆ ಲೈಟ್ ಬ್ಲೂ ಕಲರ್ ಹೊಡಿಬೇಕು. ನನ್ನ ಮಕ್ಕಳು ಒಂದೊಂದಲ್ಲ ಲೋಪ ನನ್ನ ಮಗನೆ ಮಾಡಕ್ ಕೆಲಸ ಯಾವ್ದೋ ಕಿರಣ ಬಾವಿ ನೋಡ್ಕೊಡೋ. ನಮ್ಗೆ ಫೋನ್ ಮಾಡಿ ಅಯ್ಯೋ ಚಪ್ರಿ ನನ್ನ ಮಗನೆ ನಿನಗ್ ಮಾಡಕ್ ಕೆಲಸ ಯಾವ್ದೋ 10,000 20,000 ಬಿಲ್ಡಿಂಗ್ ನೋಡ್ಕೊಡೋ. ನಮ್ಗೆ ನೋಡ್ಲೇ ಕೊಡಿ. ಕೊನೆ ಕೈ ಚಪ್ರಿ ಬ್ಯಾಕ್ ಮುಚ್ಕೊಂಡು ನಿನ್ ಫೋನ್ ಕರೆ. ಹಲೋ ಸರ್, ನಿಮ್ ಮಾಲ್ ಬಂದಿದೆ. ಹಾ ಓಕೆ, ಅಲ್ಲೇ ಮಾಮೂಲಿ ಜಾಗದಲ್ಲಿ ಇಟ್ಬಿಡಿ. ಅಕ್ಕಪಕ್ಕ ಯಾರು ಪೊಲೀಸ್ ಅವರು ಇಲ್ಲ ತಾನೆ? ಸರ್, ಅಮೆಜಾನ್ ನಿಮ್ ಜಾಕಿ ವಿಷಯ ಪ್ರಿಂಟೆಡ್ ಕಾಚೆ ಬುಕ್ ಮಾಡಿದ್ರಲ್ಲ ಅದ್ ತಂದಿದೀನಿ. ಅದನ್ನ ಕೊಡಕ್ಕೆ ಪೊಲೀಸ್ ಅವ್ರ ಅಂತ ಬೇರೆ ನೋಡ್ಬೇಕಾ? ಕೋಡೆಗೆ ಬಾಲ್ ಯಾರೋ ನೀನು ಕ್ಲೀನ್ ಆಗಿ ಹೇಳಿ ಪಾರ್ಸಲ್ ಬಂದೈತೆ ಅಂತ. ಅದೇನ್ ಮಾಲ್ ಬಂದೈತೆ ಅನ್ನೋದು? ಸಾರಿ ಸರ್, ನಮ್ಮ ಮನೆ ಶ್ರೀರಾಮ್ಪುರ ಅಲ್ಲ, ಅದಕ್ಕೆ ಹಂಗೆ ಸ್ವಲ್ಪ ಸ್ಲ್ಯಾಂಗ್ ಬಂದ್ಬಿಡುತ್ತೆ. ಚಿಕ್ಕ ಮುಚ್ಕಾಡಲ್ಲಿ ಮನೆ ಕೊಟ್ಬಿಟ್ಟೋಗ. ಓಕೆ ಸರ್ ಪೇಮೆಂಟ್ ಅವರೇ ಮಾಡ್ತಾರೆ, ಕೊಟ್ಬಿಟ್ಟೋಗಲ್ಲಿ. ಬೋಸ್ ಹುಡುಗಿ ನಿಂಗೆ ಹೇಳಿಲ್ವ ಅವರೇ ಕೊಡ್ತಾರೆ ಅಂತ? ಮಾಲ್ ಮಂಜು ನೀವಾ ಎಲ್ಲಿ ಕ್ಲೀ ಮಾಲು? ಅಣ್ಣ ಅಲ್ಲೇ ಮಾಮೂಲಿ ಇಕ್ಬಿಡಿ ಅಣ್ಣ. 5,000 ಬ್ಯಾಲೆನ್ಸ್ ಪೇಮೆಂಟ್. ಅಣ್ಣ ಇವಾಗ ಮಾಡ್ತೀನಿ ಅಣ್ಣ, ನಿಮ್ಗೆ ಬೇಗ ಮಾಡು. ಓಣ ಅಯ್ಯೋ ಫೋನ್ ಪೇ ನಂಬರ್ ಇಸ್ಕೊಂಡಿಲ್ವಲ್ಲ. ಹಲೋ ಅಣ್ಣ, ನಿಮ್ ಫೋನ್ ಪೇ ನಂಬರ್ ಹೇಳಿ. 9343 ತಿಗ ಕೊಟ್ಟ ಮಗು 0101. ಅಣ್ಣ ಆಯ್ತು ಪೇಮೆಂಟ್. ಸರ್ ಇದೇನು 500 ರೂಪಾಯಿ ವಿಶೇಪ್ ಕಾಚಕ್ಕೆ 5,000 ರೂಪಾಯಿ ಮಾಡ್ಬಿಟ್ಟಿದ್ದೀರಾ? ನೀನ್ ಯಾಕೋ ಫೋನ್ ಪೇ ನಂಬರ್ ಕೊಟ್ಟೆ? ನೀವ್ ಕೇಳಿದ್ರಿ ನಾನು ಕೊಟ್ಟೆ. ತಿಗ ಮನುಷ್ಯನ್ ಕಾಸು ವಾಪಸ್ ಹಾಕೋ. ಸರ್ ಪೇಮೆಂಟ್ 500 ರೂಪಾಯಿ ಇಟ್ಕೊಂಡು ಮಿಕ್ಕಿ 400 ವಾಪಸ್ ಹಾಕಲಿ. ಸರ್ ಇರ್ಲಿ ಬಿಡಿ ಸರ್. ಏನಿರ್ಲಿ ಬಿಡಿ ಸರ್? ಇರ್ಲಿ ಪರವಾಗಿಲ್ಲ ಬಿಡಿ ಸರ್. ಏನೋ ಇರ್ಲಿ ಪರವಾಗಿಲ್ಲ. ಹಲೋ ಇವ್ನ ಜಿನ ಬಡಿಯಾ. ಹಲೋ ತಿಗ ಮುಗಿನ ಕಾಸು ಹಾಕೋ ಪೌಡೆ. ಯಾಕೋ ಯಾವ ಕಾಸಲ್ಲಿ? ನೀನ್ 5,000 ಹಾಕೋ ಫಸ್ಟ್. ನಿಮಗೂ ಮುಡ್ತಾ ಫೋನು ಮಾಡ್ತೀನಿ. ಇವಾಗ ನಿಮ್ ಫೋನ್ ಪೇ ನಂಬರ್ ಹೇಳಿ. 2343 ಬಿಸ್ಲು ಜಾಸ್ತಿ ಕುಡಿ ನೀರು. ಅಣ್ಣ ಮಾಡ್ತೀನಿ ಒಂದ್ 5 ನಿಮಿಷ. ಮಾಡಿಲ್ಲ ಅಂದ್ರೆ ನಿಮ್ ಮಗ ಇಲ್ಲೇ ಅವನೇ ಎತ್ಕೊಂಡು ಹೋಗ್ಬಿಡ್ತೀನಿ. ಮಾಡ್ತೀನಿ ಈ ಡೆಲಿವರಿ ಗೋಳಿ ಮಗನ್. ಹಲೋ ಅಲ್ಲ ಸರ್, ನಿಮ್ ವಿಷಯ ಕಷ ನಿಮ್ ಮಗನ್ ಕೈ ಕೊಟ್ಟಿದ್ದೀನಿ. ಪೌಡೆ ಬ್ಯಾಗ್ ಮುಚ್ಕೊಂಡು ಫಸ್ಟ್ ಕಾಸು ಹಾಕಲಿ. ಇರ್ಲಿ ಬಿಡಿ ಸರ್, ಟಿಪ್ಸ್ ಅಂತ ಇಟ್ಕೊಂತೀನಿ. ಟಿಪ್ಸ್ ಅಂತ ಇಟ್ಕೊಳಕ್ಕೆ 40 ರೂಪಾಯಿ ಕೆಟ್ಟೋಯ್ತೇನಾ? 4,500 ಕಣ. ಇರ್ಲಿ ಬಿಡಿ ಸರ್. ನೀನ್ ಕಾಸು ಕೊಡ್ಲಿಲ್ಲ ಅಂದ್ರೆ ನಿಮ್ ಕಂಪ್ನಿ ಕಂಪ್ಲೇಂಟ್ ಮಾಡ್ಬಿಟ್ಟು ನಿನ್ನ ಕೆಲ್ಸನೇ ತಗಸ್ಬಿಡ್ತೀನಿ ನೋಡು. ಸರ್ ನಾನೇ ಕೆಲಸ ಬಿಡ್ತೀನಿ ಸರ್. ಇವತ್ತೇ ನಾನು ಲಾಸ್ಟ್ ಡೇ. ಅದು ಅಲ್ಲದೆ ನಿಮ್ದೇ ಲಾಸ್ಟ್ ಆರ್ಡರ್. ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರೆ. ಸರ್ ಹೋಗಕ್ ಮುಂಚೆ ಒಂದ್ ವಿಷಯ. ಯಾರೋ ಒಬ್ಬ ಬ್ಲಾಕ್ ಮಾಸ್ಕ್ ಹಾಕೊಂಡು ಅವಾಗಿಂದ ನಿಮ್ ಮಗನ್ನೇ ಗುರಾಯಿಸ್ತವನೆ. ನನ್ನ ಮಕ್ಕಳು ಒಂದೊಂದಲ್ಲ ಒಂದೇ ಒಂದ್ಸತಿ ಗೋಳಿ ಫೋನ್ ಎತ್ಲಿ.
ಹಲೋ ಹಲೋ, ಮಂಜಣ್ಣನ ಮಾತಾಡ್ತಿರೋದು? ಮಂಜಣ್ಣನೇ ಮಾತಾಡ್ತಿರೋದು. ಓಕೆ, ಎರಡೆರಡು ದಿವಸಕ್ಕೂ ಫೋನ್ ಮಾಡ್ತೀಯಲ್ಲ, ಯಾಕೆ ನಿಮ್ಮ ಅಪ್ಪ ಕಳ್ದೋಗ್ಬಿಟ್ಟವ್ರ? ನೀನ್ ಅವೆಲ್ಲ ಮಾತಾಡ್ಬೇಡ. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಿರೋದು ನಾನು. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಾ ಇದೀನಿ. ಏನೋ ಅವ್ರ ಅಮ್ಮನ್ ದೊಡ್ಡ ITBT ಕಂಪ್ನಿ ಅವ್ರದ್ದು. ನಾಯಿ ಮಂಜು, ನಿಂಗ್ ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ, ನಮ್ ಕಂಪ್ನಿಯಿಂದ ತಗೊಂಡಿರೋ ಲೋನ್ ತೀರಿಸ್ತೀಯಾ ತೀರ್ಸಲ್ವಾ? ಲಾಸ್ಟ್ ಟೈಮ್ ಅಲ್ಲ, ಇನ್ನೊಂದ್ 100 ಸತಿ ಲಾಸ್ಟ್ ಟೈಮ್ ಕೇಳಿದ್ರು ನಾನು ಇಲ್ಲ ಅಂತಾನೆ ಅನ್ನೋದು. ಬೋಸುಡಿಕೆ, ನಾವು ನಿಂಗೆ ಏನೋ ಮಾಡಿದೀವಿ? ಕಾಲ್ ಮಾಡಿದೀರಾ? ಇನ್ನೇನ್ ಕಾಲ್ ತಾನೇ ಮಾಡಿರೋದು ನೀವು? ಬೋಸುಡಿಕೆ, ನಮ್ ಕಂಪ್ನಿ ನಿಂಗೆ 6 ಲಕ್ಷ ಲೋನ್ ಕೊಟ್ಟಿದೆ. ಕೊಟ್ಟಿದೆ, ನಾನೇ ಕೊಟ್ಟಿಲ್ಲ ಅಂದೆ ಬ್ರೋ. ಅಷ್ಟೇ ಆಗೋಯ್ತಿನ, ಲಾಸ್ಟ್ ಒಂದೇ ಆಪ್ಷನ್ ಇರೋದ್ ನಮ್ಮ ಹತ್ರ. ಬೇಡ ಮಾಮ್, ಸೂಸೈಡ್ ಎಲ್ಲ ಎಂತಕ್ ಮಾಡ್ಕೊಂತೀಯ? ಬೋಸುಡಿಕೆ, ನಾನ್ ಯಾಕೋ ಸೂಸೈಡ್ ಮಾಡ್ಕೊಂಡ್ಲಿ? ನಾವು ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಎಷ್ಟೊತ್ತಾಗ್ಬೋದು ನಿಮ್ ಪ್ರಕಾರ? ಏನ್ ಎಷ್ಟೊತ್ತಾಗ್ಬೋದು? ಏನಿಲ್ಲ, ಇಲ್ಲೇ ಸ್ಟೇಷನ್ ಅಲ್ಲೇ ಇದ್ದೆ, ಒಂಚೂರು ಬೇಗ ಕಂಪ್ಲೇಂಟ್ ಕೊಟ್ರೆ ಇದನ್ನು ಮುಗಿಸ್ಕೊಂಡು ಹೊಂಟೈತೀನಿ. ನಂಗೆ ನನ್ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರೆ. ಮಾನ ಮರ್ಯಾದೆ ಏನೂ ಇಲ್ಲ. ನಿಂಗೊಂದ್ ಕ್ವಶನ್ ಕೇಳೋ. ಒಂದ್ ಆನೆ ಇರುತ್ತೆ, ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆ ಆನೆ 11 ಬಾಳೆಹಣ್ಣು ಮಾತ್ರ ತಿನ್ಬಿಟ್ಟು ಒಂದ್ ಹಂಗೆ ಬಿಟ್ಬಿಡುತ್ತೆ. ಯಾಕೆ ಹೇಳು? ಹಾಗಂದ್ರೆ ಅದ್ರ ಇಷ್ಟ, ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ, ಒಂದ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರುತ್ತೆ. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳು. ಹೇಳು. ಮತ್ತೆ ಒಂದ್ ಆನೆ ಇರುತ್ತೆ, ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆದ್ರೆ ಈ ಸಲ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಈ ಸಲ 12 ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ, ಈ ಸಲ ಆನೆ ಪ್ಲಾಸ್ಟಿಕ್ ಇರುತ್ತೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳು. ಹೇಳು. ಈ ಸಲ ಆನೆನೂ ರಿಯಲ್ ಇರುತ್ತೆ, 12 ಬಾಳೆಹಣ್ಣು ರಿಯಲ್ ಇರುತ್ತೆ. ಆದ್ರೂ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ, ನಾನೇ ಹೇಳು ಸಾಯಿ. ಯಾಕಂದ್ರೆ ಬಾಳೆಹಣ್ಣು ನನ್ ಮುಂದೆ ಇರುತ್ತೆ, ಆನೆ ಟಿವಿ ಒಳಗಡೆ ಇರುತ್ತೆ. ನನ್ನ ಮಕ್ಕಳು ಒಂದೊಂದಲ್ಲ. ಇನ್ನೊಂದ್ ಹೇಳ್ತೀನಿ ಕೇಳು. ಈ ಸಲ ಆನೆನೂ ರಿಯಲ್, ಬಾಳೆಹಣ್ಣು ರಿಯಲ್, 2 ಟಿವಿ ಒಳಗಡೆನೆ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ನಾನ್ ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ 2 ಬೇರೆ ಬೇರೆ ಚಾನೆಲ್ ಅಲ್ಲಿ ಇರುತ್ತೆ. ಕರ್ನಾಟಕ ಜನತೆ, ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ್ಬೇಕು. ಅಚ್ಚ, ಇನ್ನೊಂದು ಫೈನಲ್ ಕೇಳಲಿ. ಈ ಸಲ ಆನೆನೂ ರಿಯಲ್ ಇರುತ್ತೆ, ಬಾಳೆಹಣ್ಣು ರಿಯಲ್ ಇರುತ್ತೆ, 2 ಟಿವಿ ಒಳಗಡೆ ಇರುತ್ತೆ, 2 ಒಂದೇ ಚಾನೆಲ್ ಅಲ್ಲೂ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಈ ಸಲ ಟಿವಿ, ಬಾಳೆಹಣ್ಣು, ಆನೆ ಎಲ್ಲಾ ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ, ಎಲ್ಲಾ ರಿಯಲ್ ಇರುತ್ತೆ, ಆದ್ರೂ ತಿನ್ನಲ್ಲ. ಯಾಕೆ ಹೇಳು? ಗೊತ್ತಿಲ್ಲ, ಹೇಳ್ಬಿಡಪ್ಪ ನೀನೆ. ಆಯ್ತು, ಹೇಳ್ಬಿಡ್ಲಾ? ಹೇಳ್ ಸಾಯಿ. ಯಾಕಂದ್ರೆ ಈ ಸಲ ಟಿವಿ ಆಫ್ ಆಗಿರುತ್ತೆ. ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರೆ. ಮಾನ ಮರ್ಯಾದೆ ಏನೂ ಇಲ್ಲ. ಪೇಷಂಟ್ ಒಬ್ಬ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಡಾಕ್ಟ್ರೆ ಸೊಂಟ ತುಂಬಾ ನೋವ್ತಿದೆ, ಒಂಚೂರು ಚೆಕ್ ಮಾಡಿ. ಡಾಕ್ಟರ್ ಕೇಳ್ತಾನೆ, ಇಷ್ಟೊಂದು ನೋವು ಹೆಂಗಾಯ್ತು? ಅದಕ್ಕೆ ಪೇಷಂಟ್ ಹೇಳ್ತಾನೆ, ನಾನ್ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬೆಳಗ್ಗೆ 8 ಗಂಟೆಗೆ ನಮ್ ಮನೆಗೆ ಹೋದೆ. ಹೋಗ್ ನೋಡಿದ್ರೆ ನನ್ನ ಹೆಂಡತಿ ಬೆಡ್ರೂಮ್ ಇಂದ ಏನೋ ಸೌಂಡ್ ಬರ್ತಾಯಿತ್ತು. ಹೊರಗಡೆ ಹೋಗ್ಬಿಟ್ಟು ಫುಲ್ ಚೆಕ್ ಮಾಡಿದೆ, ಏನು ಸಿಕ್ಕಿಲ್ಲ. ಕಿಟಕಿ ಹತ್ರ ಬಂದ್ ನೋಡ್ತೀನಿ, ಯಾರೋ ಒಬ್ಬ ಪ್ಯಾಂಟ್ ನ ಕೈಗೆ ಹಾಕೊಂಡು ಶರ್ಟ್ ನ ಕಾಲ್ ಹಾಕೊಂಡು ಓಡೋಯ್ತಿದ್ದ. ನಂಗ್ ಸೈಕ್ ಆಗ್ಬಿಟ್ಟು ಪಕ್ಕದಲ್ಲಿ ಒಂದ್ ಫ್ರಿಜ್ ಇತ್ತು, ಅದನ್ನ ತೆಗ್ದು ಅವ್ನ ಮೇಲೆ ಹಾಕ್ಬಿಟ್ಟೆ. ವೇಟ್ ಜಾಸ್ತಿ ಇದ್ದಲ್ಲ, ಅದಕ್ಕೆ ನೋವ್ತಾ ಇರ್ಬೇಕು. ಅಷ್ಟಲ್ಲಿ ಇನ್ನೊಬ್ಬ ಪೇಷಂಟ್ ಬರ್ತಾನೆ, ಅವನ ನೋಡಿದ್ರೆ ಸರಿಯಾಗಿ ಆಕ್ಸಿಡೆಂಟ್ ಆಗಿರೋ ತರ ಇದ್ದ. ಡಾಕ್ಟರ್ ಅವನ್ನ ಕೇಳ್ತಾನೆ, ಏನಾಯ್ತು? ಈಗ ಅವ್ನು ಹೇಳ್ತಾನೆ, ಡಾಕ್ಟ್ರೆ ಬೆಳಗ್ಗೆ 8 ಗಂಟೆ ಇರೋ ಕೆಲ್ಸಕ್ಕೆ ನಂಗೆ 7:45 ಎಚ್ಚರ ಆಯ್ತು. ನಾನ್ ನಾಷ್ಟನು ಮಾಡ್ದರೆ ಅರ್ಜೆಂಟ್ ಅಲ್ಲಿ ಪ್ಯಾಂಟ್ ನ ಕೈ ಹಾಕೊಂಡು ಶರ್ಟ್ ನ ಕಾಲ್ಗೆ ಹಾಕೊಂಡು ಓಡೋಯ್ತಿದ್ದೆ. ಅಷ್ಟ್ರಲ್ಲಿ ಯಾರೋ ಒಬ್ಬ ಗೋಳಿ 4ನೇ ಫ್ಲೋರ್ ಇಂದ ನನ್ ಮೇಲೆ ಫ್ರಿಜ್ ಎಸ್ಬಿಟ್ಟ. ಡಾಕ್ಟರ್ ಇದನ್ನ ಕೇಳಿ ಶಾಕ್ ಅಲ್ಲಿ ಇರ್ತಾನೆ. ಅಷ್ಟ್ರಲ್ಲಿ ಇನ್ನೊಬ್ಬ ಪೇಷಂಟ್ ಬರ್ತಾನೆ, ಅವ್ನಿಗೂ ಕೈ ಕಾಲೆಲ್ಲ ಫುಲ್ ಗಾಯ ಆಗಿರುತ್ತೆ, ನೋಡಿದ್ರೆ ಸೇಮ್ ಆಕ್ಸಿಡೆಂಟ್ ಆಗಿರೋ ತರ ಇರುತ್ತೆ. ಡಾಕ್ಟರ್ ಕೇಳ್ತಾನೆ, ಇವಾಗ ನಿಂಗೇನಪ್ಪ ಆಯ್ತು? ಏನಿಲ್ಲ ಡಾಕ್ಟ್ರೆ, ನಾನ್ ನನ್ ಪಾಡಕ್ ಫ್ರಿಜ್ ಅಲ್ಲಿ ಆರಾಮಾಗಿ ಕುತ್ಕೊಂಡಿದ್ದೆ, ಯಾರೋ ಒಬ್ಬ ಗೋಳಿ ಮಗ ಫ್ರಿಜ್ ನ ತಗ್ಬಿಟ್ಟು 4ನೇ ಫ್ಲೋರ್ ಇಂದ ಕೆಳಗಡೆ ಎಸ್ಬಿಟ್ಟ. ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಬಂದಿತ್ತಲ್ಲ, ರಾಣಿಯ ಒಡವೆ ಕದ್ದವರು ಯಾರು ಅಂತ, ಅದಕ್ಕೆ ಏನಂತ ಆನ್ಸರ್ ಬರ್ದ್ರು? ಮಚ, ನಾನು ರಾಜ್ಕುಮಾರ ಅಂತ ಬರ್ದೆ. ನೀನು? ರಾಜ್ಕುಮಾರ ಅಲ್ಲ ಕಣ, ಅದಕ್ಕೆ ಆನ್ಸರ್ ಬೇಟೆಗಾರ. ಹೌದಾ? ನೀನೇನಂತ ಬರ್ದೆ ಮಚ? ನಾನು ಅಷ್ಟೇ ಮಚ, ಬರ್ದೆ, ಮರ್ತೋಗ್ಬಿಡೈತೆ. ಅಯ್ಯೋ ಬಿಡೋಗ್ಲಿ. ಅಕ್ಕ, ನಾನ್ ಬರ್ದಿರೋದೇ 3 ಕ್ವಶನ್, ಅದ್ರಲ್ಲಿ ಇದೊಂದು. ಈ ನನ್ ಮಕ್ಳು ರಾಜ್ಕುಮಾರ ಬೇಟೆಗಾರ ಅಂತವ್ರೆ, ನಾನ್ ನೋಡಿದ್ರೆ ಜಲ್ಗಾರ ಅಂತ ಬರ್ದ್ ಬಂದಿದ್ದೀನಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸೊಳ್ಳೆ ಬಂದ್ ನನ್ ಕಿವಿ ಹತ್ರ ಮ್ಯೂಸಿಕ್ ಬರ್ಸ್ತಾ ಇತ್ತು. ಆಕ್ಚುಲಿ ನನ್ ಕನ್ಸಲ್ ನಾನು ಇಂಜಿನಿಯರ್ ಆಗಿದ್ದೆ. ಸೊಳ್ಳೆ ಬಂದ್ ನನ್ ಕಿವಿ ಹತ್ರ ಗುಯಿ ಗುಯಿ ಅಂತಿತ್ತು. ನಕ್ಕಂಡ್ ನಂಗ್ ಸೈಕ್ ಆಗೋಯ್ತು. ನೆಕ್ಸ್ಟ್ ದಿವಸನೇ ಹೋಗೊಂದ್ ಸೊಳ್ಳೆ ಪರ್ದೆ ತಗೊಂಬಂದೆ, ಹಾಕೊಂಡ್ ಪೀಸ್ ಆಗಿ ಮಲ್ಕೊಂಡಿದ್ದೆ. ನಕ್ಕ ನೋಡ್ರಿ ಸೊಳ್ಳೆ ಪರ್ದಲ್ಲಿ ಒಂದ್ ತೂತ ಹೊಡಿತು. ಮತ್ತೆ ಆ ಸೊಳ್ಳೆ ತೂತಿಂದ ಬಂದ್ಬಿಟ್ಟು ನಂಗೆ ಕಚ್ಚೋದು ಅಲ್ದೆ ನನ್ ಕಿವಿ ಹತ್ರ ಬಂದ್ ಹಾಡಾಡ್ತಾ ಇತ್ತು. ನಂಗ್ ಫುಲ್ ಸೈಕ್ ಆಗೋಯ್ತು. ಮತ್ತೆ ಏನ್ ಮಾಡೋದು? ಆಗ ನನ್ ಕನ್ಸಲಿರೋ ಇಂಜಿನಿಯರ್ ಎಚ್ಚರ ಆದ. ನಾನ್ ಅದೇ ತೂತ್ ಮುಂದೆ ಇನ್ನೊಂದ್ ತೂತ್ ಮಾಡ್ದೆ. ಒಂದ್ ಪೈಪ್ ತಗೊಂಡು 2 ತೂತ್ನು ಜಾಯಿಂಟ್ ಮಾಡ್ಬಿಟ್ಟೆ. ಸೊಳ್ಳೆ ನನ್ನ ಕಚ್ಬೇಕಂತ ಆ ತೂತಿಂದ ಒಳಗಡೆ ಬರುತ್ತೆ. ನಾನ್ ಮಾಡಿರೋ ಅಂಡರ್ ಪಾಸ್ ಇಂದ ಪಾಸ್ ಆಗ್ಬಿಟ್ಟು ಈ ಕಡೆ ಬಂದ್ಬಿಡುತ್ತೆ. ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ. ನಾವ್ ಗೊತ್ತಲ್ಲ, ಮೊದ್ಲೇ ಕನ್ಸಲ್ ಇಂಜಿನಿಯರ್. ಟ್ರೈನ್ ಹಿಂದೆ ಓಡ್ತಾ ಇದ್ರು, ಇಬ್ರು ಹೆಂಗೋ ಮಾಡಿ ಹತ್ಬಿಟ್ರು. ಅದಕ್ಕೆ ಟ್ರೈನ್ ಅಲ್ಲಿರೋರೆಲ್ಲ ಚಪ್ಪಾಳೆ ಹೊಡೆದು ಹೇಳ್ತಾರೆ, ಸೂಪರ್ ಸೂಪರ್. ಅದಕ್ಕೆ ಅವರಿಬ್ರು ಶಾಟಾ ಸೂಪರ್, ಅವರಿಬ್ರು ಹತ್ಬೇಕಾಯ್ತು, ನಾವಿಬ್ರು ಬಿಡಕ್ ಬಂದಿದ್ದು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ.
ಲೋ ಮಚ್ಚ ಇವಾಗೆಲ್ಲ ಮಕ್ಳು ಬೋಳಿ ಮಕ್ಳು ಆಗ್ಬಿಟ್ಟವ್ರಪ್ಪ. ಓದೋದು ಬರೀ ಅದೇನು ಮಾಡೋದೇ ಇಲ್ಲ. ನಮ್ ತಾತ ಮುತ್ತಾತನ ಕಾಲದಲ್ಲೆಲ್ಲ ನದಿ ಬೆಟ್ಟ ಗುಡ್ಡ ಎಲ್ಲ ದಾಟ್ಕೊಂಡು ಹೋಗಿ ಓದ್ಕೊಂಡ್ ಬರ್ತಾ ಇದ್ರು. ಓ ಮಚ್ಚ ಹಲೋ, ನಮ್ ಮುತ್ತಾತ ಗುಡುಗು ಮಿಂಚು ಬತ್ತಿತ್ತಲ್ಲ, ಅದ್ರಲ್ಲೇ 2-3 ಚಾಪ್ಟರ್ ಓದ್ಬಿಡೋರು. ಲೋ ಮಚ್ಚ, ನಮ್ ತಾತ ರಾತ್ರಿ ಹೊತ್ತು ಬೆಕ್ಕಣ್ಣು ಉಳಿಯುತ್ತೆ ಗೊತ್ತಾ, ಪಳ ಪಳ ಅಂತ, ಅದ್ರಿಂದ ಓದ್ಕಂತಿದ್ರು. ಲೋ ಮ್ಯಾಮ್, ನಮ್ ತಾತ ನೋಡ್ರಿ ಅಕ್ಕಪಕ್ಕ ಮನೆಯವರೆಲ್ಲ ಉರ್ಕೊಳ್ಳೋರು. ನಮ್ ತಾತ ಆ ಬೆಳ್ಕಳೆ ಓದ್ಕೊಂಡ್ಬಿಡೋರು. ಲೋ ಮಾಮ್ಸ್, ತಾತ ಮುತ್ತಾತಂದೆಲ್ಲ ಬಿಟ್ಟಾಕ್ರಲ್ಲಿ, ನಾವೆಲ್ಲ ಹೆಂಗ ಓದ್ತಾ ಇದ್ವಿ. ಹೂ ಮಚ್ಚ, ನಾನು ವಾಚ್ದು ಲೈಟ್ ಬತ್ತಿತ್ತಲ್ಲ, ಅದರಿಂದ ಓದ್ತಿದ್ದೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ಲೋ ಮಾಮ್, ನಾನು ಕಲ್ನ ಒಂದಕ್ಕೊಂದ್ ನೋಡಿದ್ರೆ ಬೆಂಕಿ ಕಿಡಿ ಬತ್ತಿತ್ತಲ್ಲ, ಅದರಿಂದ ಓದ್ತಿದ್ದೆ. ಎಂತ ದೊಡ್ಡ ತಿಕ್ಕಲು ಕುಡುಕು ನನ್ ಮಕ್ಳು. ಲೇ ಮಚ್ಚ, ನಮ್ಮ ಮನೇಲಿ ನಾನು ರಿಮೋಟ್ ಲೈಟ್ ಬರುತ್ತಲ್ಲ, ಆ ಲೈಟ್ ಇಂದ ಓದ್ತಿದ್ದೆ. ಒಂದೊಂದಲ್ಲ ಒಂದೊಂದ್ ಲೋ ಮಾಮ್ಸ್, ನನ್ ಕತೆ ಕೇಳ್ರಿ. ಇಲ್ಲಿ ಒಂದ್ ಬುಕ್ ಬೆಂಕಿ ಹಚ್ಬಿಡ್ತಿದ್ದೆ, ಆ ಬೆಂಕಿ 6 ವರ್ಷದಲ್ಲಿ 3-4 ಬುಕ್ ಓದ್ಬಿಡ್ತಿದ್ದೆ. ಕೊಟ್ಟಿದ್ ನನ್ನ ಮಗನಲ್ಲ. ಅರೆ ಮಚ್ಚ, ಒಂದ್ ತಪ್ಪ ಮಾಡ್ಬಿಟ್ಟೆ ನೀನು. ಏನ್ ತಪ್ಪ ಮಾಡ್ಬಿಟ್ಟೆ? ನಿಂಗೆ ನಿಮ್ ತಾತಂಗೆ ಓದಕ್ ಇಷ್ಟೊಂದ್ ಚೂಳಿದಿದ್ರೆ ಒಂದ್ ಕ್ಯಾಂಡ್ಲಿ ತಗೊಂಡ್ಬಿಡ್ಬೇಕಾಯ್ತು. ಅಕ್ಕ, ನಿಂಗೆ ನಿಮ್ ತಾತಂಗೆ ಓದ್ಬೇಕಂತ ಅಷ್ಟೊಂದ್ ಚೂಳಿದಿದ್ರೆ ಬೆಳಗ್ಗೆ ಹೊತ್ತೇನ್ ತೆರಿತಿದ್ರ? ಬೆಳಗ್ಗೆ ಹೊತ್ತು ಓದ್ಕೊಬೇಕಾಯ್ತು. ಅಕ್ಕ, ನೀನೇನ್ ಅವಲೇ ನನ್ ಆಗ್ತಾ ಇದ್ಯಾ? ನಿಮ್ ತಾತ ಮುತ್ತಾತನ್ ಬಗ್ಗೆ ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಇನ್ನು ಗೊತ್ತಿಲ್ಲ ಮಚ್ಚ ಇವ್ರ ತಾತಂದಿರ್ಗೆ. ಒಂದೊಂದ್ ಕ್ವಾರ್ಟರ್ಗೆ ಜಮೀನ್ಗಳು ಮಾರ್ಕಂತಿದ್ರು ಇವ್ರ ತಾತಂದಿರು. ಅವನೇನಾಗ್ತಾವ್ ನೋಡು, ಅವನು ಬೇವರ್ಸಿ.